ಇವನ್ನು ಹುಟ್ಟಿದಾರಂಭಿಸುವಂಥ ಅಂತ್ಯದವರೆಗೆ ಮಣ್ಣು ಕೊಡುವವರೆಗೆ ಅವರ ಒಂದು ಏನಪ್ಪ ಅಂತಂದ್ರೆ ಗೌರವಾನ್ವಿತ ಸ್ಥಾನದಲ್ಲಿ ಅವ್ರು ಬಂದು ಆಶೀರ್ವಾದ ಮಾಡುವಂಥ ಸ್ಥಾನದಲ್ಲಿದ್ದಾರೆ. ಅಂಥವ್ರಿಗೆ ಬೇಡ ಜಂಗಮ ಕೊಡು ತಪ್ಪು ಅನ್ನೋದು ಖರ್ಗೆ ಅವರು ಅದಕ್ಕಾಗಿ ಸಿಟ್ಟುಕೊಂಡು ಹೇಳ್ತಾರೆ ಒಳ ಮೀಸಲಾತಿ ಕಲ್ಪಿಸಲು ನಡೆಸಲಾಗುತ್ತಿರುವ ಜಾತಿ ಸಮೀಕ್ಷೆಯ ಪರಿಶಿಷ್ಟ ಜಾತಿ ಎಸ್ಸಿ ಪಟ್ಟಿಯಲ್ಲಿ ಲಿಂಗಾಯತ ಬೇಡ ಜಂಗಮ ಸಮುದಾಯ ನುಸುಳುತ್ತಿರುವುದು ಒಳ್ಳೆಯ ಬೆಳವಣಿಗೆ ಅಲ್ಲ. ಇದು ಒಳ್ಳೆಯದಲ್ಲ ಬೆಳವಣಿಗೆ. ಇದು ಅವ್ರ ಹಕ್ಕಕ್ಕೆ ಸುಳ್ಳುವಂಥದ್ದು. ಇದರ ಬಗ್ಗೆ ಎಚ್ಚರ ವಹಿಸಬೇಕು ಅಂತೇಳಿ ಖರ್ಗೆ ಅವರು ಹೇಳಿದ್ದಾರೆ. ಯಾಕಂದ್ರೆ ಇನ್ನೊಬ್ಬರ ಹಕ್ಕನ್ನು ನೀವು ಕಸೋಳೋದಲ್ಲ ಅಂತ ಸ್ವಲ್ಪ ಖಡಕ್ಕಾಗಿ ಹೇಳಿದ್ದಾರೆ. ಯಾಕಂದ್ರೆ ಈ ವಿಶೇಷವಾಗಿ ಬೇಡ ಜಂಗಮನಂತೆ ಉತ್ತರ ಕನ್ನಡದಲ್ಲಿಲ್ಲ. ಆದರೂ ಸಹಿತ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬುಡಗ ಜಂಗಮ ಸಮುದಾಯದ 500 ಜನ ಇದ್ದರು. ಆದರೆ ಈಗ ಅವರ ಹೆಸರಿನಲ್ಲಿ 4 ಲಕ್ಷ ಜನರು ಎಸ್ ಸಿ ಪಟ್ಟಿಗೆ ಹೇಗೆ ಸೇರ್ಪಡೆ ಆದರು? ಎಸ್ ಸಿ ಪಟ್ಟಿಗೆ ಸೇರ್ಪಡೆ ಆಗಿದ್ದಾರೆ ಬುಡಗ ಜಂಗಮರು. ಅದು ಹೆಂಗೆ ಬಂದರು ಅಂತ ಏಕಾಗಲ ಜನಸಂಖ್ಯೆ ಹೆಚ್ಚಾಗ್ತಾ 500ರಿಂದ. ಅಂದರೆ ಇವರೆಲ್ಲರೂ ಸಂಘಟನೆ ಮಾಡಿಕೊಂಡು ಆ ಮೂಲಕ ಅಫಿಡವಿಟ್ ಹಾಕ್ಕೊಂಡು ಅಧಿಕಾರಿಗಳ ಮೂಲಕ ಬೇಡ ಜಂಗಮ ಸರ್ಟಿಫೈ ಮಾಡಿಕೊಂಡು ಉದ್ಯೋಗಗಳು ಪಡ್ಕೊಳ್ತಾ ಇದ್ದಾರೆ, ಹೊಡಿತಾ ಇದ್ದಾರೆ ಅನ್ನೋದು ಅವರ ಆರೋಪ. ಮತ್ತು ಅದರಲ್ಲಿ ಭಾಳಷ್ಟು ಸತ್ಯನೂ ಇದೆ. ಇದೇನು ಸರ್ಟಿಫೈ ಪಡೆದಂಥ ಜನ ಇವತ್ತು ಉದ್ಯೋಗ ಮಾಡ್ತಾ ಇದ್ದಾರೆ. ಅಂದ್ರೆ ಆ ಜನರ ಹಕ್ಕನ್ನು ಎಸ್ ಸಿಗಳ ಹಕ್ಕನ್ನು ಇವ್ರು ಕಸ್ಕೊಳ್ತಾ ಇದ್ದಾರೆ ಅಂತ. ಯಾಕಂದರೆ ಅಂಬೇಡ್ಕರ್ ಅವರಾಗಿರ್ಬೋದು, ಅವತ್ತಿನ ಜನ ಆಗಿರ್ಬೋದು, ಶೋಷಣೆಗೊಳಗಾದ ಜನ ಆಗಿರ್ಬೋದು, ಅವರಿಗಾಗಿ ಈ ಒಂದು ಮೀಸಲಾತಿ ನಿರ್ಮಾಣ ಆಗಿದ್ದು ಎಲ್ಲರಿಗೂ ಗೊತ್ತಿರುವಂಥ ಓಪನ್ ಸೀಕ್ರೆಟ್. ಇದರಲ್ಲಿ ಈಗ ಇಂತಹ ಒಂದು ಸುಳ್ಳು ಸರ್ಟಿಫೈ ಮಾಡಿಕೊಂಡು ನಾವು ಬೇಡ ಜಂಗಮ ತೆಗೆದುಕೊಳ್ತಾ ಇದ್ದು ಲಾಭ ತೆಗೆದುಕೊಳ್ಳುವಂಥ ಜನರ ಬಗ್ಗೆ ಬದಲಾಗಿ ಎಚ್ಚರವಾಗಿರಬೇಕಂತೇಳಿ ಸಮಾಜದಲ್ಲಿ ಖರ್ಗೆ ಅವರು ಖಡಕ್ಕಾಗಿ ಹೇಳಿದ್ದಾರೆ. ಈ ಹಿಂದೆ ಈಗಾಗಲೇ ಹೆಚ್ಚು ಆಂಜನೇಯ ಅವರು ಇದನ್ನು ವಿರೋಧ ಮಾಡಿದ್ದಾರೆ. ಇದು ಬರುತ್ತಪ್ಪ, ಇದು ನಿಲ್ಲಿಸಬೇಕು, ಮತ್ತು ಇವರು ಸರ್ಟಿಫಿಕೇಟ್ ಕೊಡಬಾರದು